ಆಸ್ಕರ್ ಅಂಗಳದಲ್ಲಿ ಕನ್ನಡದ ಹೊಂಬಾಳೆ ಕೇಳೋದಕ್ಕೆ ಎಷ್ಟೊಂದು ಹಿತವಾಗಿದೆ ಅಲ್ವಾ. ಕನ್ನಡದ ಒಂದು ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ, ವಿಜಯ್ ಕಿರಗಂದೂರ್ ಅವರು ಒಂದು ನೇತೃತ್ವದಲ್ಲಿರತಕ್ಕಂಥ ಈ ಹೊಂಬಾಳೆ ಸಂಸ್ಥೆ ಒಂದಕ್ಕಿಂತ ಒಂದು ಅತ್ಯುತ್ತಮವಾದ ಚಿತ್ರಗಳನ್ನ ಈಗ ಒಂದು ಕೆಲವು ವರ್ಷಗಳಿಂದ ಅತ್ಯುತ್ತಮವಾದ ಚಿತ್ರಗಳನ್ನ ನಿರ್ಮಿಸ್ತಾ ಇದೆ. ಬರೀ ಕನ್ನಡಕ್ಕೆ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ಮೈಲಿಗಲ್ಲಾಗುವಂತಹ ಒಂದಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿದೆ. ಅದರಲ್ಲಿ ಒಂದು ಕಾಂತಾರ ಚಾಪ್ಟರ್ 1. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದ್ರೆ 2026 ಸಾಲಿನ ಆಸ್ಕರ್ ಅವಾರ್ಡ್ ಇದರಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಕಾಂತಾರ ಚಾಪ್ಟರ್ 1 ಆಯ್ಕೆಯಾಗಿದೆ. ಇದು ಗೆಲ್ಲಲಿ ಅಂತ ಕೂಡ ಆಶಿಸ್ತೀನಿ. ಹಾಗೆ ಈ ಹೊಂಬಾಳೆ ಸಂಸ್ಥೆ ನಿರ್ಮಿಸಿರುವಂತ ಇನ್ನೊಂದು ಚಲನಚಿತ್ರ ಒಂದು ಆನಿಮೇಟೆಡ್ ಆಗಿರುವಂತ ಬಹಳ ಯಶಸ್ವಿ ಪ್ರದರ್ಶನವನ್ನ ಕಂಡು ಅದರ ಗ್ರಾಫಿಕ್ಸ್ ಹಾಗೂ ತಂತ್ರಜ್ಞಾನದಿಂದನೇ ಒಂದು ವಿಭಿನ್ನವಾದ ಸಿನಿಮಾವಾಗಿ ಗುರುತಿಸಿಕೊಂಡಿರುವ ಮಹಾವತಾರ ನರಸಿಂಹ, ಈ ಸಿನಿಮಾ ಕೂಡ ಆಸ್ಕರ್ ಅಂಗಳದಲ್ಲಿದೆ. ಹಾಗಾಗಿ ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಥೆಯಿಂದ ನಿರ್ಮಾಣವಾಗಿರುವ 2 ಸಿನಿಮಾಗಳು ಈ ಬಾರಿಯ ಆಸ್ಕರ್ನಲ್ಲಿದೆ. ಇನ್ನು ಈ ಆಸ್ಕರ್ ಅಂದ್ರೆ ಏನು? ಜಾಗತಿಕ ಸಿನಿಮಾ ರಂಗದಲ್ಲಿ ಅತ್ಯುತ್ತಮವಾದ ಒಂದಷ್ಟು ಚಲನಚಿತ್ರಗಳನ್ನ ಆಯ್ಕೆ ಮಾಡಿ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಅನಿಸಿದಂತಹ ಸಿನಿಮಾಗಳಿಗೆ ಗೌರವವನ್ನ ನೀಡುವುದೇ ಈ ಆಸ್ಕರ್. ಹಾಗಾದ್ರೆ ಈ ಆಸ್ಕರ್ ಯಾವಾಗ ಸ್ಟಾರ್ಟ್ ಆಯ್ತು? 1929 ಮೇ 16 ಮೊದಲನೇ ಆಸ್ಕರ್ ಅವಾರ್ಡ್ ನ ನೀಡಲಾಗುತ್ತೆ. ಇನ್ನು ಈ ಆಸ್ಕರ್ ಅವಾರ್ಡ್, ಇದನ್ನ ಆಸ್ಕರ್ ಅಂತ ಯಾಕೆ ಕರೀತಾರೆ? ಆಸ್ಕರ್ ಅವಾರ್ಡ್ ನ ಮೂಲ ಹೆಸರು ಅಕಾಡೆಮಿ ಅವಾರ್ಡ್ ಅಂತ. ಬಟ್ ಆದ್ರೂ ಅದನ್ನ ಆಸ್ಕರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಮೆಯ ರೂಪ 19ನೇ ಶತಮಾನದಲ್ಲಿ ಇದ್ದಂತ ಸ್ವೀಡನ್ ನ ರಾಜ 2ನೇ ಆಸ್ಕರ್ನನ್ನ ಹೋಲುತ್ತೆ. ಆದ ಕಾರಣ ಅದಕ್ಕೆ ಆಸ್ಕರ್ ಅನ್ನುವಂತ ಹೆಸರಿನಿಂದ ಕರೆಯಲಾಗುತ್ತೆ. ಹಾಗಾದ್ರೆ ನೀವೀಗ ಕೇಳ್ಬೋದು, ಇಷ್ಟೆಲ್ಲ ಇತಿಹಾಸ ಇರೋ ಈ ಒಂದು ಆಸ್ಕರ್ ಪ್ರಶಸ್ತಿ ನಮ್ಮ ಭಾರತೀಯ ಸಿನಿಮಾಕ್ಕೆ ಅಥವಾ ಕನ್ನಡ ಸಿನಿಮಾಕ್ಕೆ ಎಷ್ಟು ದೊರಕಿದೆ? ಇದುವರೆಗೂ ಭಾರತೀಯ ಸಿನಿಮಾಕ್ಕೆ ಅಥವಾ ಭಾರತೀಯರಿಗೆ ಸಿಕ್ಕಿರುವಂತ ಆಸ್ಕರ್ ಅವಾರ್ಡ್ ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ, ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. 1982 ತೆರೆಗೆ ಬಂದಂತ ಒಂದು ಗಾಂಧಿ ಅನ್ನುವಂತ ಒಂದು ಸಿನಿಮಾ, ಇದರಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿರ್ತಕ್ಕಂಥ ಬಾನು ಅಥಯ್ಯ ಅನ್ನೋರಿಗೆ ಮೊದಲನೇ ಒಂದು ಆಸ್ಕರ್ ಅವಾರ್ಡ್ ಬರುತ್ತೆ ನಮ್ಮ ಇಂಡಿಯನ್ ಫಿಲ್ಮ್ಗೆ. ಸ್ಲಮ್ ಡಾಗ್ ಮಿಲಿಯನಿಯರ್ ಎಲ್ಲರೂ ಕೇಳಿರ್ತೀರಾ, AR ರೆಹಮಾನ್ ಅವರು ಮ್ಯೂಸಿಕ್ ಮಾಡಿರ್ತಾರೆ. ಈ ಒಂದು ಸಿನಿಮಾಗೆ AR ರೆಹಮಾನ್ ಅವರಿಗೆ 2 ಆಸ್ಕರ್ ಬರುತ್ತೆ. ಹಾಗೇನೆ ಲಿರಿಕ್ಸ್ ಅನ್ನ ಬರೆದ ಗುಲ್ಜಾರ್ ಅವರಿಗೆ ಬರುತ್ತೆ. ಹಾಗೇನೆ ಸೌಂಡ್ ಮಿಕ್ಸಿಂಗ್ ಅಲ್ಲಿ ರಿಜಲ್ ಪುಕ್ಕುಟ್ಟಿ ಅಂತ ಅವರಿಗೂ ಕೂಡ ಆಸ್ಕರ್ ಅವಾರ್ಡ್. ಇನ್ನು 2023 ನಮ್ಮ ಹೆಮ್ಮೆಯ ಕನ್ನಡಿಗ ರಾಜಮೌಳಿ ಅವರು ನಿರ್ದೇಶನ ಮಾಡಿರೋ RRR ಸಿನಿಮಾ, ಇದರ ಒಂದು ನಾಟು ನಾಟು ಅನ್ನುವಂತ ಒಂದು ಸಾಂಗ್ MM ಕೀರವಾಣಿ ಅವರಿಗೆ ಮತ್ತೆ ಲಿರಿಕ್ಸ್ ಅನ್ನ ಬರೆದ ಚಂದ್ರಬೋಸ್ ಅವರಿಗೆ ಆಸ್ಕರ್ ಅವಾರ್ಡ್ ಬರುತ್ತೆ. ಹಾಗೆ ಇನ್ನೂ ಒಂದು ಡಾಕ್ಯುಮೆಂಟರಿ ಸಿನಿಮಾ ಬರುತ್ತೆ, ದ ಎಲಿಫೆಂಟ್ ವಿಸ್ಪರರ್ ಅಂತ, ಇದಕ್ಕೆ ಕೂಡ ಆಸ್ಕರ್ ಬಂದಿರುತ್ತೆ. ಹಾಗೇನೆ ಈ ಆಸ್ಕರ್ಗೆ ನಾಮಿನೇಟ್ ಆಗಿರುವಂತಹ ಒಂದಷ್ಟು ಕೆಲವು ಭಾರತೀಯ ಸಿನಿಮಾಗಳಿವೆ, ಅದನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳ್ತೀನಿ. 1958 ಮದರ್ ಇಂಡಿಯಾ ಅಂತ ಒಂದು ಸಿನಿಮಾ ಬರುತ್ತೆ, ಅದು ಕೂಡ. ಹಾಗೇನೆ 1989 ಸಲಾಂ ಬಾಂಬೆ ಅನ್ನುವಂತ ಒಂದು ಸಿನಿಮಾ, 2002 ಬಂದ ಅಮೀರ್ ಖಾನ್ ಅವರ ಲಗಾನ್ ಅನ್ನೋ ಸಿನಿಮಾ, ಇದು ಕೂಡ ಆಸ್ಕರ್ಗೆ ನಾಮಿನೇಟ್ ಆಗಿರುತ್ತೆ. ಕನ್ನಡ ಸಿನಿಮಾದ ಮಟ್ಟಿಗೆ ಹೇಳೋದಾದ್ರೆ 2022 ಯಾವುದೇ ಆಸ್ಕರ್ ರೇಸ್ ನಲ್ಲಿ ಕೂಡ ನಮ್ಮ ಕನ್ನಡ ಸಿನಿಮಾ ಇರಲಿಲ್ಲ. 2022 ವಿಕ್ರಾಂತ್ ರೋಣ ಅನ್ನುವಂತ ಒಂದು ಸಿನಿಮಾ ಬರುತ್ತೆ. ಹಾಗೇನೆ ನಮ್ಮ ಹೊಂಬಾಳೆಯವರ ಮತ್ತೊಂದು ಸಿನಿಮಾ ಕಾಂತಾರ ಅನ್ನುವಂತ ಸಿನಿಮಾ, ಇದು ಕೂಡ ಆಯ್ಕೆ ಆಗಿರುತ್ತೆ ಅಕಾಡೆಮಿ ಅವಾರ್ಡ್ಗೆ, ಇದು ಆಯ್ಕೆ ಆಗಿರುತ್ತೆ. ನೋಡಿ ಸ್ನೇಹಿತರೆ, 2022 ಈಗ ಯೋಚನೆ ಮಾಡಿ, ನಮ್ಮ ಸಿನಿಮಾಗಳು, ಕನ್ನಡ ಸಿನಿಮಾಗಳು 2022 ಆಸ್ಕರ್ ಅಂಗಳದಲ್ಲಿ ಕಾಲಿಡ್ಲೇ ಇಲ್ಲ. ಹಾಗಾದ್ರೆ ನಮ್ಮಲ್ಲಿ ಸಿನಿಮಾಗಳಿರ್ಲಿಲ್ವಾ? ಅತ್ಯುತ್ತಮವಾದ ಸಿನಿಮಾಗಳು ಇರ್ಲಿಲ್ವಾ? ಹೋಗ್ಲಿ, ಭಾರತೀಯ ಸಿನಿಮಾಗಳು ಅಂತ ತಗೊಂಡ್ರೆ ಈಗ ಹಿಂದಿ ಆಗಿರ್ಬೋದು ಅಥವಾ ಇತರ ಭಾಷೆ ಸಿನಿಮಾಗಳಾಗಿರ್ಬೋದು, ಎಷ್ಟು ಮಟ್ಟಿಗೆ ಆಸ್ಕರ್ ಪ್ರಶಸ್ತಿಯನ್ನು ಎಷ್ಟು ತಗೊಂಡಿದೆ? ಬೆರಳೆಣಿಕೆ ಅಷ್ಟೇ. ಅದರಲ್ಲೂ ಕೂಡ ನೀವು ಯೋಚನೆ ಮಾಡಿ, ಮೊದಲನೇದಾಗಿ ಗಾಂಧಿ ಅನ್ನುವಂಥ ಒಂದು ಸಿನಿಮಾದಲ್ಲಿ ಕೂಡ ಅದನ್ನ ನಿರ್ಮಾಣ ಮಾಡಿರೋದು ಕೂಡ ಒಂದು ಬ್ರಿಟಿಷ್ ಸಂಸ್ಥೆ ಅಲ್ವಾ. ಹಾಗೇನೆ ಈ ಸ್ಲಮ್ ಡಾಗ್ ಮಿಲಿಯನಿಯರ್ ಅನ್ನುವಂಥ ಸಿನಿಮಾದಲ್ಲಿ ನಮ್ಮ ಒಂದು ಭಾರತೀಯ ತಂತ್ರಜ್ಞರು ಇರಬಹುದು ಕೂಡ, ಇದ್ರೂ ಕೂಡ ಅದು ಪೂರ್ಣ ಪ್ರಮಾಣದ ಭಾರತೀಯ ಚಿತ್ರ ಅಲ್ಲ. ಇದು ಬರೀ ಭಾರತೀಯ ಸಿನಿಮಾ ಅಥವಾ ಕನ್ನಡ ಸಿನಿಮಾ ಅನ್ನೋದಕ್ಕಿಂತ ಈ ಒಂದು ತಾರತಮ್ಯ ಅನ್ನುವಂಥದ್ದು ಆಸ್ಕರ್ ವೇದಿಕೆಯಲ್ಲಿ ಹೇಗೆ ನಡೀತಾ ಇದೆ, ಹೇಗೆ ಇದೆ ಅನ್ನುವಂಥದ್ದು ಇಲ್ಲಿ ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಈ ಒಂದು ಪ್ರಶಸ್ತಿಯನ್ನ ಸ್ಥಾಪಿಸಿದ ನಿಜ ಉದ್ದೇಶ ಅಥವಾ ಮೂಲ ಉದ್ದೇಶ ಜಾಗತಿಕವಾಗಿ ಏನು ಸಿನಿಮಾ ರಂಗದಲ್ಲಿ ಅತ್ಯುತ್ತಮವಾದ ಸಾಧನೆಗಳನ್ನ ಮಾಡುತ್ತೆ ಅಥವಾ ಅತ್ಯುತ್ತಮವಾದ ಸಿನಿಮಾವಾಗಿರುತ್ತೆ, ಅತ್ಯುತ್ತಮ ತಂತ್ರಜ್ಞತೆಯನ್ನು ತೋರಿಸುತ್ತೆ, ಇಂಥದಕ್ಕೆ ಗುರುತಿಸಿ ಗೌರವಿಸಲಿಕ್ಕೋಸ್ಕರವೇ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು ಅಥವಾ ಕೊಡಲಾಯಿತು. ಆದ್ರೆ ಈಗ ಅದೇ ಮೌಲ್ಯ ಉಳಿದಿದೆಯಾ ಈ ಆಸ್ಕರ್ಗೆ? ಅದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಭ್ರಷ್ಟಾಚಾರ ಅನ್ನೋದು ಬರೀ ರಾಜಕೀಯದಲ್ಲಿ ಇರುತ್ತೆ ಅಥವಾ ಮತ್ತೊಂದು ಅಲ್ಲ. ಈ ಒಂದು ಆಸ್ಕರ್ ವೇದಿಕೆಯಲ್ಲಿ ಕೂಡ ಅಷ್ಟೇ ರಾಜಕೀಯ ನಡೆಯುತ್ತೆ, ಅಷ್ಟೇ ಭ್ರಷ್ಟಾಚಾರ ನಡೆಯುತ್ತೆ. ಇದನ್ನು ಕೂಡ ಒಪ್ಪಲೇಬೇಕಾಗುತ್ತೆ. ಈ ಒಂದು ಆಸ್ಕರ್ ಪ್ರಶಸ್ತಿಗೆ ಯಾವಾಗಲೂ ಹಾಲಿವುಡ್ ಸಿನಿಮಾಗಳೇ ಹೆಚ್ಚಾಗಿ ಇರುತ್ತೆ, ನಾಮಿನೇಟ್ ಆಗಿರುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಭಾಷೆ ಅಥವಾ ಬೇರೆ ದೇಶದ ಚಲನಚಿತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇದನ್ನು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಇದಕ್ಕೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಇದರಲ್ಲಿ ಒಂದು ಆಯ್ಕೆಯ ಪ್ರಕ್ರಿಯೆಗೆ ಒಂದು ಕಮಿಟಿಯನ್ನು ಕೂಡ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಇರತಕ್ಕಂಥ ಹೆಚ್ಚಿನ ಜನ ಈ ಒಂದು ಹಾಲಿವುಡ್ ತಂತ್ರಜ್ಞರು ಅಥವಾ ಹಾಲಿವುಡ್ ಸಿನಿಮಾ ರಂಗದಲ್ಲಿಯ ದಿಗ್ಗಜರೇ ಆಗಿರ್ತಾರೆ. ಇನ್ನು ಇದರ ಇನ್ನೊಂದು ಕರಾಳ ಮುಖ ಹೇಗೆ ಅಂದ್ರೆ, 2015 ಈಚೆಗೆ ಈ ಒಂದು ಆಸ್ಕರ್ ಪ್ರಶಸ್ತಿಗೆ ಇದ್ದಂತಹ ಮರ್ಯಾದೆ ಕುಗ್ಗಿರೋದಂತೂ ಖಂಡಿತ ನಿಜ.
ಇನ್ನು ಈ ಹಾಲಿವುಡ್ ಸಿನಿಮಾಗಳೇ ಹೆಚ್ಚು ಪ್ರಶಸ್ತಿಯನ್ನ ಗೆಲ್ಲುತ್ತೆ. ಅದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಆ ಕಮಿಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಹೆಚ್ಚಿನವರು ಹಾಲಿವುಡ್ ಸಿನಿಮಾ ರಂಗದಿಂದನೇ ಬಂದಿರ್ತಾರೆ. ಹಾಗಾಗಿ ಅವರ ಸಿನಿಮಾಗಳನ್ನೇ ಅವರು ಜಾಸ್ತಿ ಏನು ಒಲವು ತೋರಿಸ್ತಾರೆ. ಇನ್ನೊಂದು, ಇಲ್ಲಿ ಲಂಚ, ಆಮಿಷಗಳು, ಈ ರೀತಿ ರಾಜಕೀಯ ಅಥವಾ ಭ್ರಷ್ಟಾಚಾರ ಈ ಆಸ್ಕರ್ನ ಕೂಡ ಬಿಟ್ಟಿಲ್ಲ. ಈ ಒಂದು ಆಸ್ಕರ್ ಪ್ರಶಸ್ತಿ ವರ್ಣಭೇದ ನೀತಿಯನ್ನ ಪ್ರೋತ್ಸಾಹಿಸುತ್ತೆ ಅನ್ನೋದು ಕೂಡ ಇದರ ಒಂದು ಕರಾಳತೆ. ಯಾಕಂದ್ರೆ ಇಲ್ಲಿ ತನಕ ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದಂತ ಹೆಚ್ಚಿನವರು ಬಿಳಿಯರೇ ಆಗಿರ್ತಾರೆ. ಕಪ್ಪು ವರ್ಣೀಯರು ಅಥವಾ ಏಷ್ಯಾದ ಕಲಾವಿದರಾಗಿರ್ಬೋದು, ಅದರಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಭಾರತೀಯ ಸಿನಿಮಾ ರಂಗನೂ ಬಂತು. ಈ ಏಷ್ಯಾದ ಕಲಾವಿದರಾಗಿರ್ಬೋದು ಅಥವಾ ಕಪ್ಪು ವರ್ಣೀಯ ಕಲಾವಿದರಾಗಿರ್ಬೋದು, ಇಲ್ಲಿ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಬಿಳಿಯರ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಈ ಒಂದು ಆಸ್ಕರ್ ಪ್ರಶಸ್ತಿ ಇಷ್ಟೆಲ್ಲ ಕರಾಳತೆ ಮತ್ತೆ ಭ್ರಷ್ಟತೆಯನ್ನು ಹೊಂದಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾ ಈ ಒಂದು ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿರೋದು ಸಂತೋಷದ ವಿಷಯವೇ ಆಗಿದ್ರೂ ಕೂಡ ಮತ್ತಷ್ಟು ದುಃಖದ ಸಂಗತಿ ನಮ್ಮನ್ನು ಕಾಡುತ್ತೆ. ಯಾಕಂದರೆ ನಮ್ಮ ಹೆಮ್ಮೆಯ ಧ್ರುವತಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಸಾಹಸ ಸಿಂಹ ವಿಷ್ಣುವರ್ಧನ್ ಆಗಿರ್ಬೋದು, ಕರಾಟೆ ಕಿಂಗ್ ಶಂಕರ್ನ ಆಗಿರಬಹುದು, ಅಥವಾ ನಿರ್ದೇಶಕರಾಗಿರುತ್ತಾ ಪುಟ್ಟಣ್ಣ ಕಣಗಾಲ್ ಆಗಿರ್ಬೋದು, ಹಾಗೆಯೇ ಸುಬ್ಬಯ್ಯ ನಾಯ್ಡು ಅವರಾಗಿರ್ಬೋದು, ಇವರ ಒಂದು ಕೊಡುಗೆ ಸಾಮಾನ್ಯವಾದದ್ದಲ್ಲ. ಹಾಗೆಯೇ ಇವರು ಮಾಡಿರುವಂಥ ಸಿನಿಮಾಗಳು ಕೂಡ ಈ ಒಂದು ಆಸ್ಕರ್ ವಿನ್ನಿಂಗ್ ಸಿನಿಮಾಗಳು ಅಂತ ಹೇಳ್ತೀವಿ, ಆ ಎಲ್ಲ ಸಿನಿಮಾಗಳನ್ನ ಮೀರಿಸುವಂಥ ಸಿನಿಮಾಗಳನ್ನೇ ಮಾಡಿರೋದು. ಹಾಗೆಯೇ ಸಮಾಜಕ್ಕೆ ಕೊಟ್ಟಂತಹ ಸಂದೇಶ ಕೂಡ ಆ ರೀತಿಯಾಗಿತ್ತು. ಒಂದು ಬಂಗಾರದ ಮನುಷ್ಯ ಅನ್ನುವಂಥ ಒಂದು ಸಿನಿಮಾ ಸಾವಿರಾರು ಜನ ಯುವಕರನ್ನ ಬದಲಾಯಿಸುತ್ತೆ ಅಂದ್ರೆ ಆ ಸಿನಿಮಾಗಿದ್ದಂತಹ ತಾಕತ್ತೇನಿರ್ಬೋದು ಅಲ್ವಾ? ಅಂತಹ ಒಂದು ಸಿನಿಮಾ ಯಾವ ಆಸ್ಕರ್ ಕೊಟ್ಟು ಅದನ್ನು ಅಳಿಬೇಕಾಗಿಲ್ಲ. ಹಾಗಾಗಿ ಈ ಒಂದು ಆಸ್ಕರ್ ಸಿಗುತ್ತೆ ಅನ್ನೋದು ಒಂದು ಖುಷಿಯಾಗಿದ್ರು ಕೂಡ ಈ ಆಸ್ಕರ್ನ ಮೀರಿ ಬೆಳೆದಿರೋದು ನಮ್ಮ ಕನ್ನಡ ಸಿನಿಮಾಗಳು ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇದೇ ಅನಿಸಿಕೆ ನಿಮ್ಮ ಹತ್ರನೂ ಇದೆಯಾ? ಅಥವಾ ನಿಮಗೆ ಕನ್ನಡ ಸಿನಿಮಾ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.